ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಯಾರಾದರೂ ನಮ್ಮಂಥ ಟೀ ಪ್ರಿಯರಿಗೆ ಬೈಗಿನ ಹೊತ್ನಾಗ ಹಿಂಗೆ ಏನಾರು ಟೀ ಕಾಸು ಕೊಟ್ಬಿಟ್ರು ಅಂತಂದರೆ, ಆಹಾ! 100 ವರ್ಷ ತಣ್ಣಗೆ ಬಾಳ್ರಿ ಅಂತೇಳಿ ಹಾರೈಸ್ತೀವಂತೆ. ಹಾಗೆ ಏನಾದರೂ ಇಂಥ ಟೀ ಜೊತೆಗೆ 4 ಪಕೋಡ ಎಳೆಬಿಟ್ಟು ಕೊಟ್ಟರು ಅಂತಂದರೆ, ಅವರಂತೂ ಜನ್ಮ ಜನ್ಮಕ್ಕೂ ತಣ್ಣಗಿರ್ಲಪ್ಪ ಅಂತೇಳಿ ಹಾರೈಸ್ತೀವಂತೆ. ಅಷ್ಟು ಚೆನ್ನಾಗಿರುತ್ತೆ ಟೀ ಮತ್ತು ಪಕೋಡ ಜೋಡಿ ಅಂತಂದರೆ. ಹಾಗಾದರೆ ಇಷ್ಟು ಸರಳವಾದ ಪಕೋಡವನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರೋದೇ, ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು. ಹಳ್ಳಿ ಕಡೆ ಎಲ್ಲ ಹಿಂಗೆ ಮಾಡೋದು. ಆದರೂ ಹೊಸಬ್ರಿಗೆ ಅನುಕೂಲ ಆಗಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಪೂರ್ತಿ ಗರಿಯಾಗಿ ಮಾಡ್ತಾಯಿಲ್ಲ. ಹಾಗಾಗಿ ಈ ಥರ ಉದ್ದುದ್ದಕ್ಕೆ ಹೆಚ್ತಿಲ್ಲ ನಾನು, ಹಿಂಗೆ ಅಡ್ಡಡ್ಡಕ್ಕೆ ಹೆಚ್ತಾ ಇದ್ದೀನಿ ನೋಡಿರಿ ಈ ಥರ. ಅಡ್ಡಡ್ಡಕ್ಕೆ ಈರುಳ್ಳಿನ ಹೆಚ್ಚಿಬಿಟ್ಟು ಒಂದು ಗಿಣ್ಣಕ್ಕೆ ಹಾಕ್ಯಂತ ಇದ್ದೀನಿ. ನೋಡಿರಿ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸತಿ ಹಿಂಗೆ ಕೈಯಾಗೆ ಹಿಂಗೆಲ್ಲ ಬಗೆ ಮಾಡಿರಿ ಅವನ್ನೆಲ್ಲ. ಆಮೇಲೆ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಇದೇನು ಇಷ್ಟೊಂದು ತಗೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡ್ರಿ. ಇವು ಒಂಚೂರು ಖಾರ ಇಲ್ಲ. ಹಂಗೆ ಹಸೇವನ್ನ ಹಂಗೆ ಕಡ್ಕೊಂಡು ತಿನ್ಬೋದು ಹಂಗಿದ್ದಾವೆ. ಹಾಗಾಗಿ ಒಂಚೂರು ಜಾಸ್ತಿ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅಷ್ಟೇ. ಕೈಯಾಗಾರ ಹಿಂಗೆ ಕಿತ್ತು ಹಾಕ್ಬೋದು ಗಿಬ್ರಿ, ಇಲ್ಲ ಅಂತಂದರೆ ಚಾಕುನಾಗಾರ ಹಿಂಗೆ ಹೆಚ್ಚಿ ಹಾಕಿರಿ. ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಅಷ್ಟೇ. ಅದನ್ನ ಹಿಂಗೆ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ರಿ ಅದಕ್ಕೆ. ಆಮೇಲಿಂದ ಇದಕ್ಕೆ ಸ್ವಲ್ಪ ಅಜ್ವಾನ ಅಂತೀವಲ್ಲ, ಅಜ್ವಾನನೂ ಅಷ್ಟೇ ಒಂಚೂರು ಹಿಂಗೆ ಅಂಗೈಯಾಗೆ ಹಾಕ್ಕೊಂಡು ಹಿಂಗೆ ಒಂಚೂರು ಉಜ್ಜಿ ಹಾಕ್ರಿ. ಅಜ್ವಾನ ಹಾಕೋದ್ರಿಂದ ತಿಂದ್ಮೇಲೆ ಒಂಥರ ಹೊಟ್ಟೆ ಉಬ್ರಿಸೋದು, ಒಂಥರ ಎದೆ ಸಿಗಾಕೊಂಡೈತೆ ಆ ಥರ ಅನ್ಸಲ್ಲ. ಹಂಗಾಗಿ ಸ್ವಲ್ಪ ಜೀರಿಗೆ ಹಾಕಿದೆ, ಒಂಚೂರು ಖಾರದ ಪುಡಿ ಹಾಕಿದೆ, ಒಂಚೂರು ಉಪ್ಪು ಹಾಕಿದೆ. ಜೊತೆಗೆ ಚೂರೇ ಚೂರು ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿದ್ಮೇಲೆ ಇದೆಲ್ಲದನ್ನು ಹೊಂದಿಕೆ ಆಗೋ ಥರ ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು, ಇದಕ್ಕೆ ನಾನು ಒಂದು 2 ಚಮಚ, 1.5 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಒಂದು ಅಳತೆ ಹೇಳ್ಬೇಕಂತಂದರೆ ಒಂದು 8 ಚಮಚ ಕಡಲೆ ಹಿಟ್ಟು ತೊಗೊಂಡ್ರೆ ಒಂದು 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸರಿ. ಒಂದು 2-3 ಚಮಚ ಹಾಕ್ಕೊಂಡ್ರು ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಇಲ್ಲಿ ನೋಡಿರಿ, ಈ ಒಂದು ಪಕೋಡಕ್ಕೆ ಹಿಟ್ಟನ್ನು ಹೆಂಗೆ ಕಲಿಸ್ಕೋಬೇಕು ಅಂತಂದರೆ, ತೀರಾ ತೆಳ್ಳಗೂ ಕಲಿಸ್ಕೋಬಾರ್ದು, ತೀರಾ ಗಟ್ಟಿಗೂ ಕಲಿಸ್ಕೋಬಾರ್ದು. ತೀರಾ ಗಟ್ಟಿ ಕಲಿಸ್ಕೊಂಡ್ವಿ ಅಂತಂದರೆ ಎಣ್ಣೆಗೆ ಹಾಕಿದ್ಮೇಲೆ ಏನಾಗುತ್ತೆ, ಒಳಗೆ ಹಿಟ್ಟು ಅಂತ ಅನಿಸ್ಬಿಡುತ್ತೆ. ನಾವನ್ನ ಜಗದ್ ನುಂಗ್ಬೇಕಾದ್ರೆ ಒಂಥರ ಗಂಟ್ಲು ಸಿಗಾಕೊಂಡೈತೆ ಅಂತ ಅನಿಸುತ್ತೆ. ತೀರಾ ತೆಳ್ಳಗೆ ಮಾಡ್ಕೊಂಡ್ವಿ ಅಂತಂದರೆ ಎಣ್ಣೆ ಕುಡಿದ್ಬಿಡ್ತವೆ, ಎಣ್ಣೆ ಮಯ ಹೋಗ್ಬಿಡ್ತವೆ. ಹಂಗಾಗಿ ಒಂದು ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಏನಾದರೂ ನೀವು ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಇನ್ನು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು ಅಂತ ಏನಾದ್ರು ಅನಿಸಿದ್ರೆ ಒಂಚೂರು ಹಿಟ್ಟು ಹಾಕ್ಕೊಂಡು ಹಿಂಗೆ ಚೆನ್ನಾಗಿ ನಾನು ನೋಡಿರಿ, ಈಗ ಹಿಂಗೆ ಮರದಾಗಳಿಂದ ಮಾವಿನಕಾಯಿ ಕಿತ್ತರೆ ಉದುರುತ್ತಲ್ಲ, ಹಂಗೆ ಒಂಚೂರು ಹಿಟ್ಟು ತಗೊಂಡು ಹಿಂಗೆ ಬಿಟ್ವಿ ಅಂದರೆ ಹಂಗೆ ಉದುರಬೇಕು. ಆ ಅವಣಿಗೆ ಇದನ್ನು ಕಲಿಸ್ಕೊಂಡ್ಬಿಟ್ಟು ಎಣ್ಣೆನ ಚೆನ್ನಾಗಿ ಕಾಯಕ್ಕಿಡ್ರಿ. ಕಾದಿದ್ದಾದಮೇಲೆ ಒಂಚೂರು ಉರಿ ಸಣ್ಣಕ್ಕೆ ಮಾಡ್ಕೊಂಡು ಹಿಂಗೆ ದುಂಡಿಗೆ ಬಿಡಬೇಕು ಹಂಗೆ ಅಂತೇನು ಹೇಳಿ, ನಿಮಗೆ ನಿಮ್ಮ ಇಚ್ಛೆ ಹೆಂಗೆ ಬೇಕಾದರೂ ಎಣ್ಣೆಗೆ ಇಳಿಬಿಡ್ರಿ, ಚೆನ್ನಾಗಿರ್ತವೆ. ಒಂಚೂರು ಸಣ್ಣಕ್ಕೆ ಇಳಿಬಿಟ್ರಿ ಅಂತಂದರೆ ಗರಿಯಾಗಿ ಚೆನ್ನಾಗಿರ್ತವೆ. ಇವು ಮೇಲೆ ಗರಿಯಾಗಿರ್ತವೆ, ಒಳಗಡೆ ಸ್ವಲ್ಪ ಮೆತ್ತಗಿರ್ತವೆ. ತಿನ್ನೋದಕ್ಕಂತೂ ಭಾಳ ಅಂತಂದರೆ ಭಾಳ ಚೆನ್ನಾಗಿರ್ತವೆ. ಬಿಸಿದು ತಿಂತಾಯಿದ್ರೆ ಎಷ್ಟಿದ್ರೂ ಸಾಲದು ಅಂತ ಅನಿಸುತ್ತೆ. ಎಣ್ಣೆ ಸ್ವಲ್ಪ ಕಾದಿರಬೇಕು, ಅತಿಯಾಗಿ ಕಾದಿರಬಾರ್ದು. ಎಣ್ಣೆಗೆ ಹಾಕ್ಬೇಕಾದ್ರೆ ಒಂಚೂರು ಉರಿ ಕಡಿಮೆ ಮಾಡಿಕೊಡ್ರಿ. ಜೋರು ಉರಿ ಇಡೋಕೆ ಹೋಗ್ಬೇಡ್ರಿ. ಸಣ್ಣ ಉರಿಗೆ ಒಂಚೂರು ಉರಿ ಜಾಸ್ತಿ ಮಾಡಿಬಿಟ್ಟು ಕರಿಬೇಕಾಗತ್ತೆ. ಎಣ್ಣೆಲಿ ಬಿಟ್ಟಿದ್ದಂಕಲೇ ನಾವು ಜಾಲ್ರ ಇಡಬಾರ್ದು. ಒಂದು ನಿಮಿಷ ಹಂಗೆ ಬಿಟ್ಟಿರಬೇಕು. ಹಂಗೆ ನಾವು ಜಾಲ್ರ ಹಿಂದೆ ಕೊಟ್ಟೆಲ್ಲ ಜಾಲ್ರ ಹಾಕಿದ್ವಿ ಅಂತಂದರೆ ಹಿಟ್ಟೆಲ್ಲ ಜಾಲ್ರಕ್ಕೆ ಅಂಟ್ಕೊಂಡ್ಬಿಡುತ್ತೆ, ಒಂಥರ ಕರಗೋದಂಗೆ ಆಗ್ತವೆ. ಆ ಕಡೆಗೆ ಒಂಚೂರು ಗಮನ ಇರಲಿ. ನೋಡಿರಿ ಈ ಥರ ಹಿಂಗೆ ನಿಮಗೆ ಹೆಂಗೆ ಬೇಕೋ ಹಂಗೆ ಬಿಡ್ರಿ. ಒಂಚೂರು ದೊಡ್ಡ ಬೇಕೋ ಸಣ್ಣ ಬೇಕೋ, ಒಂಚೂರು ಸಣ್ಣಗೆ ಬಿಟ್ಟರೆ ಚೆಂದ. ಒಂಚೂರು ಗರಿಯಾಗಿ ಗಾಢನೂ ಬೇಯ್ತವೆ, ತಿನ್ನೋಕೆ ಒಂಥರ ಚೆನ್ನಾಗಿರ್ತವೆ. ತೀರಾ ದಪ್ಪನ ಬಿಟ್ವಿ ಅಂತಂದರೆ ಅವು ಗಾಢ ಬೇಯಲ್ಲ, ಒಲೆ ಮುಂದೆನೇ ಜುಗುರಿಸ್ಬೇಕಾಗುತ್ತೆ. ಹಾಗಾಗಿ ಇಷ್ಟಿಷ್ಟು ಎಣ್ಣೆಗೆ ಹಾಕ್ಕೊಂಡು ತಿಂದ್ವಿ ಅಂತಂದರೆ ತುಂಬ ರುಚಿಕಟ್ಟಾದ ಪಕೋಡಗಳು ಸಿದ್ಧವಾದವು ಅಂತಲೇ ಅರ್ಥ. ಇದೇ ಇದ್ರೆ ನಿಮ್ಗೆ ಇಷ್ಟವಾಗಿತ್ತು ಅಂತಂದರೆ ಸಂಜೆ ಟೈಮಲ್ಲಿ ಮಾಡ್ಕೊಂಡು ತಿಂದುಬಿಟ್ಟು ಹೇಗೆ ಬಂತು ಅಂತ ಹೇಳಿ, ಆಯಿತಾ? ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಂತೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ತೆ.